ತಲೆ ಹೊಳಿತಾ ಇಲ್ಲ. ಒಂದೇನು SIR ಅಂತಾರೆ, ಫಾರ್ಮೆಟ್ ಅಂತಾರೆ, ತುಂಬಬೇಕಂತಾರೆ, ಅದ್ರದ್ದೇ ಬಂದಾಗ್ಬಿಟ್ಟಿದೆ ನಮ್ಗೆ. ಕೆಲಸ ಮಾಡೋದು ಜಾಸ್ತಿ ಆಗಿದೆ. ಹೌದಾ? ನೀವು SIR ಹೇಳ್ತಿದ್ರಲ್ಲ, SIR ಮರಿಯ ಸರ್ ಅಲ್ಲ. SIR ಅಂದ್ರೆ ಇವಾಗ ಕೇಂದ್ರ ಚುನಾವಣಾ ಆಯೋಗ ಇದೆಯಲ್ಲ, SIR ಅಂತ ಒಂದು ಹೊಸದು ನಿಯಮವನ್ನ ಜಾರಿಗೆ ತಂದಿದೆ. ಈ ಚುನಾವಣೆ ಆಯೋಗ ತಂದ್ರ ನಿಯಮ ಇದರಿಂದ ನೀವು ಹೇಳ್ತಿದ್ರಲ್ಲ ಅವಾಗ, ಮನೆ ಮನೆಗೆ ಒಂದು ಫಾರ್ಮ್ ಕೊಟ್ಟಿದ್ದಾರೆ. ಬಿಸಾಕಿದೀವಿ ಏನ್ ಮಾಡಿದೆ ಗೊತ್ತಿಲ್ಲ ಅಂತ ಮನೇಲಿ ನಿಂತ್ಕೊಂಡಿದೆ. ನಮ್ಮ ಕೈಯಲ್ಲಿ ಬರ್ಲಿಲ್ಲ ಅದೀಗ. ನಮ್ದು ವೋಟಿಂಗ್ ಯಾರಿಗೂ ಕ್ಯಾನ್ಸಲ್ ಮಾಡಿ ಅದೇ ಹೇಳಿದ್ದಾನೆ, ಯಾರು ಬರ್ತಾರೆ ನಮ್ಮ ವೋಟಿಂಗ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಕೇಳೋದು ನಾನು. ಈಗ ಚುನಾವಣಾ ಆಯೋಗ ಏನ್ ಮಾಡಿದಾರ, ಇವಾಗ ಭಾರತೀಯ ಸಂವಿಧಾನದಲ್ಲಿ ಒಬ್ಬನಿಗೆ ಒಂದೇ ಕಡೆ ವೋಟಿಂಗ್ ಇರ್ತದೆ. ಹೌದು, ಎಲ್ಲರೂ ಒಂದೇ ಮಾಡಿ ಮಾತ್ರ ಹಾಕುವ. ಆದ್ರೆ ಇವಾಗ ಏನಾಗ್ತಿದೆ, ನಾವಿಲ್ಲಿ ಓಟ್ ಹಾಕೊಂಡು ಬೇರೆ ಕಡೆ ಓಟ್ ಹಾಕೋದಾಗ್ತದ? ಆತರ ಆಗಿದೆ ಮರೆಯ. ಇಲ್ಲಿ ಓಟ್ ಹಾಕೋ ಮತ್ತೊಂದು ಕಡೆ ಓಟ್ ಹಾಕೋ ಪರಿಸ್ಥಿತಿ ಬಂದೈತೆ ನಮ್ಮ ದೇಶದಲ್ಲಿ. ಇವತ್ತು ನೋಡ, ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲೆಕ್ಷನ್ ಇರುತ್ತೆ, ನಾಳೆ ಬೇರೆ ಯಾವುದೋ ರಾಜ್ಯದಲ್ಲಿ ಇರ್ತದೆ. ಗಂಡು ಮತದಾರರು ಏನ್ ಮಾಡ್ತಾರೆ ಹೇಳು? ಇವತ್ತು ಕರ್ನಾಟಕದಲ್ಲಿ ವೋಟಿಂಗ್ ಮಾಡಿ ನಾಳೆ ಇನ್ನೊಂದು ರಾಜ್ಯಕ್ಕೆ ಹೋಗಿ ವೋಟಿಂಗ್ ಮಾಡ್ತಾರೆ. ಹೌದು. ಶೀನು, ಅವಾಗ ಕಳ್ಳರು ಅಂದ್ರೆ ಎಲ್ಲೊಂದು ಮನೆ ಕಳ್ತಿದ್ರು, ಇಲ್ಲಿಂದ ಎಲ್ಲೊಂದು ಅಂಗಡಿ ಕಳ್ತಿದ್ರು. ಇವಾಗ ಹಾಗಿಲ್ಲ. ಮತದಾನನೇ